ಭೂಮಿ ನಮ್ಮ ಜೊತೆನೇ ಇದ್ದಿದ್ರೆ ಎಷ್ಟು ಚೆನ್ನಾಗಿದ್ದಿರೋದು. ಅವಳ ಹತ್ರ ಮನ್ಸು ಬಿಚ್ಚಿ ಮಾತಾಡ್ಬೋದಿತ್ತು. ಅವಳು ಮಾತ್ರ ಅವಳಿಗೇನು ಬೇಕೋ ಎಲ್ಲ ಹೇಳ್ಕೊಂಡು ಅವಳು ಮನ್ಸು ಹಗುರ ಮಾಡ್ಕೊಂಡ್ಬಿಡ್ತಾಳೆ. ಆದ್ರೆ ಮತ್ತೆ ಏನು ಹೇಳ್ತಾ ಇದ್ದೀರಾ? ಸಾರಿ, ನಾನು ನಿಮ್ಗಳ ಹತ್ರ ಒಂದು ವಿಷಯ ಮುಚ್ಚಿಟ್ಟಿದ್ದೀನಿ. ಏನು? ಒಂದು ನಿಮಿಷ ಬಂದೆ. ಇದೆಲ್ಲ ಭೂಮಿ ನನಗೆ ಬರೆದಿರೋ ಲೆಟರ್ಸ್. ಹದಿನೈದು ದಿವಸಕ್ಕೋ ಒಂದು ತಿಂಗಳಿಗೋ ಒಂದ್ಸಲಿ ಒಂದು ಲೆಟರ್ ಬರೀತಾಳೆ. ಅವಳ ಬಗ್ಗೆ, ಮಗು ಬಗ್ಗೆ ಎಲ್ಲ ವಿವರನೂ ಕೊಡ್ತಾಳೆ. ಜೊತೆಗೆ ಲೆಟರ್ ಬರೆದಿರೋ ವಿಷಯನ ನಾನು ಯಾರಿಗೂ ಹೇಳ್ಕೊಡ್ದು ಅಂತ ಕಂಡೀಷನ್ನು ಹಾಕ್ತಾಳೆ. ಹೇಳಿದ್ರೆ ಮತ್ತೆ ಲೆಟರ್ ಬರೆಯೋದಿಲ್ಲ ಅಂತ ಹೆದರಿಸಿದಾಳೆ. ಅವಳು ಎಲ್ಲಿದ್ದಾಳೆ, ಹೇಗಿದ್ದಾಳೆ, ಏನು ವಿಷಯ ಗೊತ್ತಾಗ್ತಿಲ್ಲ. ಅವಳನ್ನ ಹುಡ್ಕೋದಕ್ಕೂ ಆಗ್ತಾ ಇಲ್ಲ. ಇಂಥ ಕಷ್ಟ ಯಾವ ತಂದೆ ತಾಯಿಗೂ ಬರಬಾರ್ದು ಅವಳಿ ಅಂದ್ರೆ. ಕ್ಷಮಿಸಿ, ಈ ವಿಷಯನ ನಿಮ್ಗಳ ಹತ್ರ ಮುಚ್ಚಿಡ್ಬೇಕು ಅನ್ನೋ ಉದ್ದೇಶ ನಂದಿರ್ಲಿಲ್ಲ. ಆದರೆ ಅವಳಿಂದ ಎಲ್ಲಿ ಲೆಟ್ರ್ ಬರೋದು ನಿಂತೋಗುತ್ತೋ ಅನ್ನೋ ಭಯಕ್ಕೆ ನಾನು ಯಾರ ಹತ್ರನೂ ಹೇಳ್ಕೊಂಡಿರ್ಲಿಲ್ಲ. ಇರ್ಲಿ ಬಿಡಿ ಅತ್ತ, ಅರ್ಥ ಆಗುತ್ತೆ. ಆದರೆ ಒಂದು ಬೇಜಾರೇನೆಂದ್ರೆ, ಅವಳು ನನಗೆ ಲೆಟ್ರ್ ಬರೆದಿರೋ ಥರ ನನಗೂ ಅವಳಿಗೆ ಲೆಟ್ರ್ ಬರಿಬೇಕು, ನನ್ನ ಭಾವನೆಗಳನ್ನ ಅವಳ ಹತ್ರ ಹಂಚ್ಕೋಬೇಕು ಅಂತ ತುಂಬ ಇದೆ. ಲೆಟ್ರು ಬರಿತೀನಿ, ಆದರೆ ನನ್ನ ಹತ್ರನೇ ಇಟ್ಕೊಂಡ್ಬಿಡ್ತೀನಿ. ಎಲ್ಲಿ ಕಳಿಸ್ಬೇಕು ಅಂತ ಗೊತ್ತಿಲ್ಲಲ್ಲ ಅಳಿ ಅಂದ್ರೆ. ಮಾವ, ಇದ್ರ ಬಗ್ಗೆ ನನಗೇನು ಗೊತ್ತಿರಲಿಲ್ಲ. ಅಮ್ಮ ಇದ್ರ ಬಗ್ಗೆ ಯಾವತ್ತೂ ಹೇಳೇ ಇಲ್ಲ. ಅಕ್ಕ ಇಷ್ಟೆಲ್ಲ ಲೆಟರ್ ಬರ್ದಿದ್ದಾರೆ ಅಂತ ನನಗೆ ಇವಾಗಲೇ ಗೊತ್ತಾಗ್ತಿರೋದು. ಅಮ್ಮ, ಇದು ನಿಜವಾಗ್ಲೂ ದೊಡ್ಡ ಸೀಕ್ರೆಟ್. ಇನ್ನೂ ಒಂದು ಸೀಕ್ರೆಟ್ ಇದೆ ಅಳಿ ಅಂದ್ರೆ. ನಿಮ್ಮ ಮಾವ ನಿಮ್ಮ ಥರಾನೇ ಅವರು ಭೂಮಿನ ಎಲ್ಲ ಕಡೆ ಊರೂರು ಹುಡ್ಕೊಂಡು ಓಡಾಡಿದ್ದಾರೆ. ನಾವು ಕೇಳಿದಾಗ ಆ ಸಮ್ಮೇಳನ ಈ ಸಮ್ಮೇಳನ ಅಂತ ನಮ್ಮ ಹತ್ರ ಸುಳ್ಳು ಹೇಳಿದ್ದಾರೆ. ನಾನು ಅನ್ಸಿದ್ದೀನಿ, ಹೇಳಿದ್ದೀನಿ. ನಿಮಗೆ ಬಿಟ್ಟಿದ್ದು, ಯೋಚನೆ ಮಾಡಿ ಏನು ಮಾಡ್ಬೋದು ಅಂತ. ಅಕ್ಕರೆ, ಇದೇನಿದು ಇವಾಗ ಬರ್ತಾ ಇದ್ದೀರಾ? ಅಪ್ಪು ಆವಾಗ್ಲೇ ಬಂದ. ಪೋಸ್ಟ್ ಆಫೀಸ್ ಹೋಗಿದ್ದೆ. ಪಕ್ಕದಲ್ಲಿರೋ ಅಪ್ಪ ಅಮ್ಮನ ವಿಚಾರಿಸಕ್ಕೆ ಲೆಟರ್ ಬರೀಬೇಕಾ? ಒಂದು ಹೆಜ್ಜೆ ಹೋಗಿ ಬಂದ್ರೆ ಆಗಲ್ವಾ? ಸರಿ ಬಿಡಿ, ಅರ್ಥ ಆಯ್ತು. ಯು ಕಂಟಿನ್ಯೂ. ಅಟ್ಲೀಸ್ಟ್ ಅವ್ರು ಬರ್ದಿರೋ ಪತ್ರಗಳನ್ನ ನಿಮ್ಗೆ ಕಳಿಸ್ಬೇಕು ಅಂದ್ರೆ ಒಂದು ಪೋಸ್ಟ್ ಬಾಕ್ಸ್ ನಂಬರ್ ಆದ್ರೂ ಬರ್ದು ಕಳಿಸ್ಬೋದಲ್ಲ. ಅವ್ರ ಭಾವನೆಗಳಿಗೂ ಸ್ವಲ್ಪ ಬೆಲೆ ಕೊಡಿ. ನಿಮ್ಮನ್ನ ಹೊತ್ತು ಎತ್ತು ಬೆಳೆಸಿರೋದಕ್ಕೆ ಇದೇನಾ ನೀವು ಕೊಡ್ತಾರ ಬಹುಮಾನ? ಅಪ್ಪ, ಅಮ್ಮ, ನಿಮಗೆ ನನ್ನ ಬಗ್ಗೆ ತುಂಬಾನೇ ಬೇಜಾರಿದೆ ಅಂತ ನನಗೆ ಗೊತ್ತು. ನಾನು ಮಾತ್ರ ನಿಮಗೆ ಲೆಟರ್ ಬರಿತಾ ಇದ್ದೀನಿ, ನನ್ನ ಕಡೆಯಿಂದ ನನ್ನ ಭಾವನೆಗಳನ್ನ ಹಂಚ್ಕೋತಾ ಇದ್ದೀನಿ. ಆದರೆ ನೀವು ಅದನ್ನು ಮಾಡೋಕ್ಕಾಗ್ತಿಲ್ಲ. ನನಗೂ ನಿಮ್ಮ ಮಾತುಗಳನ್ನು ಕೇಳಬೇಕು ಅನ್ನೋ ಆಸೆ ಇದೆ. ಆದರೆ ನಾನು ನಿಮಗೆ ಫೋನ್ ಮಾಡೋದಾಗಲಿ, ಎಲ್ಲಿದ್ದೀನಿ ಅಂತ ಹೇಳೋದಾಗಲಿ ಮಾಡೋಕ್ಕಾಗಲ್ಲ. ನನ್ನ ಪರಿಸ್ಥಿತಿ ಅಂಥದ್ದಿದೆ. ಈಗಿರೋದು ಒಂದೇ ದಾರಿ. ನಂತರ ನೀವು ನಿಮ್ಮ ಮನಸ್ಸಿನ ಭಾವನೆಗಳನ್ನು ಹಂಚ್ಕೋಬೇಕು ಅಂದರೆ ಪೋಸ್ಟ್ ಬಾಕ್ಸ್ 4290ಗೆ ಲೆಟರ್ ಪೋಸ್ಟ್ ಮಾಡಿ. ಅದು ನನಗೆ ತಲುಪುತ್ತೆ. ಪೋಸ್ಟ್ ಬಾಕ್ಸ್ ನಂಬರ್ ಸಿಕ್ಕಿದೆ ಅಂತ ನಾನು ಹುಡ್ಕೋ ಪ್ರಯತ್ನ ಮಾಡಬೇಡಿ. ಇಲ್ಲಾಂದರೆ
ಮತ್ತೆ ನೀವು ನನ್ನ ಲೆಟರ್ ಬರೆಯೋಕ್ಕಾಗಲ್ಲ. ಸಾರಿ. ಭೂಮಿಕಾ ಅವ್ರು ತಗೊಂಡಿರೋ ಆ ಒಂದು ನಿರ್ಧಾರದಿಂದಾಗಿ ಎಲ್ರಿಗೂ ತೊಂದರೆ ಆಗ್ತಾ ಇದೆ. ಎಲ್ಲರೂ ನೋವು ತಿನ್ನೋ ತರ ಆಗ್ತಾ ಇದೆ. ಇದ್ಯಾವುದೋ ಅವ್ರ ಕಣ್ಣು ಕಾಣಿಸ್ತಾನೆ ಇಲ್ವಾ? ಯಾಕೆ ಹೀಗೆ ಮಾಡ್ತಾ ಇದಾರೆ? ಇದರಿಂದ ಏನ್ ಸಾಧನೆ ಮಾಡ್ತಾ ಇದಾರೆ ನಂಗೆ ಅರ್ಥ ಆಗ್ತಾ ಇಲ್ಲ. ಅಪ್ಪೋ, ಹಾ ಮಮ್ಮಿ ಬಂದೆ. ಮಮ್ಮಿ ಬಾ, ಕೈ ತೊಳ್ಕೊ, ಊಟ ಮಾಡು ಬಾ. ಮಮ್ಮಿ, ಅದು ಮಿಂಚು ಪಪ್ಪ ಎಲ್ಲೋ ಹೊರಗಡೆ ಹೋಗಿದ್ದಾರೆ. ಅವ್ರು ಬರೋವಾಗೂ ಸ್ವಲ್ಪ ಹೊತ್ತು ಆಟ ಆಡ್ತೀನಿ ಮಮ್ಮಿ, ಆಮೇಲೆ ಬೇಕಾದ್ರೆ ಊಟ ಮಾಡ್ತೀನಿ. ಒಂದು ನಿಮಿಷ ಇರು. ಪಪ್ಪ ಇನ್ನೂ ಬಂದಿಲ್ವಾ? ಎಲ್ಲ ಹೋಗಿದ್ದಾರೆ? ಅದು ಗೊತ್ತಿಲ್ಲ ಮ್ಯಾಮ್. ಅವ್ರು ಬರೋದತ್ತೆ ಎಷ್ಟೊತ್ತಾಗುತ್ತೋ. ನೀನು ಬಾ, ಊಟ ಮಾಡು. ಇಲ್ಲ ಮ್ಯಾಮ್, ಪಪ್ಪ ಪಾರ್ಸಲ್ ತಗೊಬರ್ತೀನಿ ಅಂತ ಹೇಳಿದ್ರು. ಪಾರ್ಸಲ್ ತಂದಿದ್ದನ್ನ ಅವ್ರು ತಿಂತಾರೆ. ನೀನು ಇವತ್ತಿಲ್ಲೇ ಊಟ ಮಾಡು. ಸರಿ ಮ್ಯಾಮ್. ಅದು ಮಮ್ಮಿ, ನೀವು ನಮ್ಮಿಬ್ರಿಗೂ ಕೈ ತುತ್ತು ತಿನ್ನಿಸ್ತೀರಾ ಪ್ಲೀಸ್? ಕಂದ, ನಿನಗೆ ಕೈ ತುತ್ತು ತಿನ್ನಿಸ್ಬೋದು, ಬಟ್ ಅವಳು ಔಷಧಿ ಗೊತ್ತು ತಾನೆ. ಪರವಾಗಿಲ್ಲ ಮ್ಯಾಮ್, ನಾ ಇಬ್ರು ಈಗ ಕ್ಲೋಸ್ ಫ್ರೆಂಡ್ಸ್, ನೋ ಪ್ರಾಬ್ಲಮ್. ಏನೂ ಪ್ರಾಬ್ಲಮ್ ಇಲ್ಲ ಅಂದ್ರೆ ನನಗೂ ಪ್ರಾಬ್ಲಮ್ ಇಲ್ಲ. ತರ್ತೀನಿ, ಕುತ್ಕೊಳ್ಳಿ.